ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಅರಿವು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸರ್, ನಮ್ಗೆಲ್ಲರಿಗೂ ಗೊತ್ತೇ ಇದೆ ಸ್ಪರ್ಧಾ ಅರಿವು ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿತ್ತು ಅಂತ. ಬಟ್ ಆದ್ರೆ ಇತ್ತೀಚೆಗೆ ಸ್ಪರ್ಧಾ ಅರಿವು ಹೊಸ ಅಧ್ಯಾಯ ಅಥವಾ ಕೇರ್ ಇಂಡಿಯಾ ಎರಾ 2.0 ಅಂತ ಹೇಳಿ ಒಂದು ಹೊಸ ಪ್ರೋಗ್ರಾಮ್ ಅಥವಾ ಹೊಸ ಇನ್ವೆನ್ಷನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಏನ್ ಸರ್ ಇಲ್ಲಿ ಫಂಡಮೆಂಟಲ್ ಶಿಫ್ಟ್? ಕರೆಕ್ಟ್ ಆಗಿ ಹೇಳಿದ್ರಿ. ಇಸ್ ದಿವಸ ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ಪರ್ಧಾ ಅರಿವು ಮ್ಯಾಗಝಿನ್ ಅಲ್ಲಿ ತುಂಬಾ ಚೆನ್ನಾಗಿರೋ ಕಂಟೆಂಟ್ ಇತ್ತು, ಕ್ವಾಲಿಟಿ ಇತ್ತು. ಸೊ ಕ್ವಾಲಿಟಿಗೆ ಹೆಸರುವಾಸಿ ಆಗಿದ್ದ ನಮ್ಮ ಮ್ಯಾಗಝಿನ್. ಹೌದು ಸರ್. ಸೊ ಅದರಲ್ಲಿ ಮತ್ತೆ ರಿವೈಸ್ ಮಾಡಿ, ಸೊ ವಿ ಆರ್ ಕಮಿಂಗ್ ಔಟ್ ವಿತ್ ಫಂಡಮೆಂಟಲ್ ಶಿಫ್ಟ್. ಏನಿದು ಫಂಡಮೆಂಟಲ್ ಶಿಫ್ಟ್ ಅಂದ್ರೆ, ಸೊ UPSC ಸ್ಟ್ಯಾಂಡರ್ಡ್ ಲೆವೆಲ್ ಮೆಟೀರಿಯಲ್ ಕೊಡ್ತಿದ್ವಿ. ಇದು UPSC ಸ್ಟ್ಯಾಂಡರ್ಡ್ ಅಂದಿದ ತಕ್ಷಣ UPSC ಎಕ್ಸಾಮ್ ಸ್ಟೂಡೆಂಟ್ಸ್ ಓದ್ಬೋದಾ? ಹೌದು. ಸೊ ಇಟ್ ವಿಲ್ ಬಿ ಒನ್ ಆಫ್ ದ ಬೆಟರ್ ಮ್ಯಾಗಝಿನ್ಸ್ ದೆನ್ ಎನಿಥಿಂಗ್ ಅವೈಲಬಲ್ ಇನ್ ದ ಮಾರ್ಕೆಟ್ ಫಾರ್ UPSC ಪ್ರಿಲಿಮ್ಸ್ಗೆ. ಬಟ್ ಇಟ್ ಇಸ್ ದ ಬೆಸ್ಟ್ ಮ್ಯಾಗಝಿನ್. ನಮ್ಮ KPSC KEA ಎಕ್ಸಾಮ್ಸ್ಗೆ ಇದೇ ಬೆಸ್ಟ್ ಮ್ಯಾಗಝಿನ್ ಇರುತ್ತೆ. ಆ ತರ ಕಂಟೆಂಟ್ ತರ್ತಾ ಇದ್ದೀವಿ. ಈ ಕಂಟೆಂಟ್ ಅಲ್ಲಿ ನಮ್ಗೆ ಸ್ಟ್ಯಾಂಡರ್ಡ್ಸ್ ಇರ್ಬೋದು. ಆ ಸ್ಟ್ಯಾಂಡರ್ಡ್ಸ್ ಯಾವುದು UPSC ಲೆವೆಲ್ ಇರುತ್ತೆ. ಮತ್ತೆ ಟೈಲರ್ಡ್ ಮೇಡ್ ಅಂದ್ರೆ ಈ KEA ಗ್ರೂಪ್ C ಎಕ್ಸಾಮ್ಸ್, PSI ಎಕ್ಸಾಮ್ಸ್ಗೆ ಅದಕ್ಕೆ ಅಂತಾನೆ ಟೈಲರ್ಡ್ ಮೇಡ್ ಕಂಟೆಂಟ್ ಇರುತ್ತೆ. ಸರ್, ಅದ್ರ ಜೊತೆಗೆ ನಾವು UPSC ಬಿಟ್ಟು ಬೇರೆ ಎಕ್ಸಾಮ್ಸ್ಗೂ ಇದ್ರ ಮೇಲೆ ರಿಲೇ ಆಗ್ಬೋದಾ? ಮತ್ತೆ ನೀವ್ ಹೇಳಿದ್ರಿ UPSC ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಂದಿದೆ ಅಂತ ಹೇಳ್ಬಿಟ್ಟು, ಇದರಲ್ಲಿ ಅಕ್ಯುರಸಿ ಮತ್ತೆ ಡೆಪ್ತ್ ನ ಹೇಗೆ ಎನ್ಶೋರ್ ಮಾಡ್ತೀರಾ ನೀವು? ಸೊ ನಿಮ್ಮ ಒಂದು ಕ್ವಶನ್ ನ 2 ಭಾಗ ಡಿವೈಡ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ UPSC ಬಿಟ್ಟು ಬೇರೆ ಎಕ್ಸಾಮ್ಸ್. ಹೌದು, UPSC ನಡೆಸೋಂತ ಬೇರೆ ಎಕ್ಸಾಮ್ಸ್ EPFOಗೆ ಕರೆಂಟ್ ಅಫೇರ್ಸ್ಗೆ ಬೆಸ್ಟ್ ಬುಕ್ ಇದಾಗತ್ತೆ. ಮತ್ತೆ ನಿಮ್ಗೆ RRB ಇರ್ಬೋದು, ಅದರಲ್ಲಿ ಕರೆಂಟ್ ಅಫೇರ್ಸ್ಗೆ ಇದೆ ಬೆಸ್ಟ್ ಬುಕ್ ಆಗತ್ತೆ. ಅಷ್ಟೇ ಅಲ್ಲ, RBIಗೆ ಕರೆಂಟ್ ಅಫೇರ್ಸ್ಗೆ ಈ ಬುಕ್ ಆಗತ್ತೆ. ಸೊ ನೀವು NABARD ನಡೆಸಿರುವಂತ ಪೇಪರ್ ನೋಡಿದಾಗ 70 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇದರಿಂದ ಬಂದಿದೆ. ಯಾಕಂದ್ರೆ ನಮ್ದು ಬರೀ ಕರೆಂಟ್ ಅಫೇರ್ಸ್ ಇರಲ್ಲ, ಸ್ಟ್ಯಾಟಿಕ್ ಕನೆಕ್ಷನ್ಸ್ ಇರುತ್ತೆ. ಸೊ ಅದನ್ನ ನಾವು ಕ್ಲೇಮ್ ಮಾಡ್ಕೋಬಹುದು. ಸೊ ಅದು ಸ್ಟ್ಯಾಂಡರ್ಡ್ ಲೆವೆಲ್ಸ್ ನಾವು ಮೇಂಟೈನ್ ಮಾಡ್ತಾರೆ. ಸೊ ಹೆಂಗಿದ್ರು KPSCಗೆ ಮತ್ತೆ KEA ಎಕ್ಸಾಮ್ಸ್ ಯಾವುದೇ ಆಗ್ಲಿ, ದಿಸ್ ವಿಲ್ ಹ್ಯಾವ್ ದ ಬೆಸ್ಟ್ ಕಂಟೆಂಟ್ ಇರುತ್ತೆ. ಇದು ಪಾರ್ಟ್ 1 ಆಗುತ್ತೆ. 2ನೇದು ಕ್ವಾಲಿಟಿನ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, ಕಂಟೆಂಟ್ ಎಲ್ಲ ಕಲೆಕ್ಟ್ ಆದ್ಮೇಲೆ ಆ ಕಂಟೆಂಟ್ ನ ರಿವ್ಯೂಗೆ ಕಳಿಸ್ತೀವಿ. ಇಲ್ಲಿ ನಿಮ್ಗೆ ರಿವ್ಯೂ ಮಾಡೋದು ಯಾರು ಗೊತ್ತಾ? ಒಬ್ರು IAS ಆಫೀಸರ್, ಒಬ್ರು IPS ಆಫೀಸರ್, ಒಬ್ರು IRS, 2 KS ಆಫೀಸರ್ಸ್. ಸೊ ಇವರೆಲ್ಲ ಸೇರ್ಕೊಂಡು ಇದನ್ನ ರಿವ್ಯೂ ಮಾಡ್ತಾರೆ. ಸೊ ಇವ್ರ ರಿವ್ಯೂ ಅಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಇವ್ರು ಮಾಡಿರೋಂತ ರಿವ್ಯೂ ಸೆಕೆಂಡ್ ಲೇಯರ್ಗೆ ಹೋಗುತ್ತೆ ಆ ಕಂಟೆಂಟ್. ಸೊ ಆ ಸೆಕೆಂಡ್ ಲೇಯರ್ ಅಲ್ಲಿ ಏನಾಗುತ್ತೆ, ನಮ್ಗೆ ಈ UPSC ಇಂಟರ್ವ್ಯೂ ವರ್ಗು ಹೋಗಿರೋದು, ಮಿನಿಮಮ್ 2 ಸತಿ ಇಂಟರ್ವ್ಯೂ ಅಂತ ಹೋಗಿರೋ ಅಂತ ಟೀಮ್ ಇದೆ. ಆ ಟೀಮ್ ಅವರು ಇದನ್ನ ಸೆಕೆಂಡ್ ರಿವ್ಯೂ ಮಾಡಿಸಿ ಮತ್ತೆ we will make this magazine give to the public. That's really amazing, sir. KS, IAS ಆಫೀಸರ್ಸ್, IPS ಮತ್ತೆ IRS ರಿವ್ಯೂ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ರಿಯಲಿ ಇಟ್ಸ್ ಅಪ್ರಿಷಿಯೇಬಲ್ ಥಿಂಗ್. ಸರ್, ಇದರಿಂದ ಅದು ಸ್ಟೂಡೆಂಟ್ಸ್ಗೆ ಹೆಂಗ್ ಹೆಲ್ಪ್ ಆಗುತ್ತೆ ಈಗ ಆಫೀಸರ್ಸ್ ಮಾಡೋದ್ರಿಂದ ರಿವ್ಯೂನ? ಸೊ ಆಫೀಸರ್ಸ್ ಯಾವಾಗ ರಿವ್ಯೂ ಮಾಡ್ತಾರೆ, ಒಂದ್ ತಿಳ್ಕೊಂಡಿರ್ಬೇಕು, ನಮ್ಮ ಈ ಆಫೀಸರ್ಸ್ ಯಾರು ಇಲ್ಲಿ ರಿವ್ಯೂ ಮಾಡ್ತಿದಾರೆ, ಫಸ್ಟ್ ಅವರು ಅಟ್ಲೀಸ್ಟ್ 10 ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾರೆ. ಓಕೆನಾ? ಅಷ್ಟೇ ಅಲ್ಲ, ಅವ್ರಿಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ಅಂತವ್ರು ಇದನ್ನ ರಿವ್ಯೂ ಮಾಡ್ತಿರೋದು. ಸೊ ಇವ್ರು ರಿವ್ಯೂ ಮಾಡಿದಾಗ ಏನಾಗತ್ತೆ, ಈ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ ಟೈಪ್ ಕ್ವಶನ್ ಕೇಳ್ತಾರೆ, ಮತ್ತೆ ಈ ಕ್ವಶನಿಂಗ್ ಪ್ಯಾಟರ್ನ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಗೆ ಗೊತ್ತಿರೋ ಪ್ರಕಾರ ಟೈಮ್ ಟು ಟೈಮ್ KEAದಾಗ್ಲಿ KPSCದಾಗ್ಲಿ UPSCದಾಗ್ಲಿ ಕ್ವಶನಿಂಗ್ ಚೇಂಜಿಂಗ್ ಪ್ಯಾಟರ್ನ್ ಇದೆ. ಅದನ್ನ ಅರ್ಥ ಮಾಡ್ಕೊಂಡಿರೋರು ಇವರೆಲ್ಲ. ಅದ್ರ ಜೊತೆಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಬೇಕು ಅಂದ್ರೆ. ಸೊ ಈ ಮಂತ್ ಮ್ಯಾಗಝಿನ್ ತಗೋಬಹುದು. ಈ ಮಂತ್ ಮ್ಯಾಗಝಿನ್ ತಗೊಂಡಾಗ G20 ಸಮಿಟ್ ನಡೀತದೆ.
Okay. ಸೊ ಜಾನ್ಸ್ಬರ್ಗ್ ಅಲ್ಲಿ G20 ಸಮಿಟ್ ನಡೀತದೆ. ಅದರಲ್ಲಿ ಸೊ ಈಗ ನಮ್ಮ ಭೈರಪ್ಪ ಸರ್ ಅವ್ರೇನು ಒಂದು ಅಡ್ವೈಸ್ ಕೊಡ್ತಾರೆ ಅಂದ್ರೆ ಕಂಪೋಸಿಷನ್ ಆಫ್ G20 ಮೆಂಬರ್ಸ್ ಮ್ಯಾಪ್ ಹೇಗೆ ಆಗ್ಬೇಕು ಅಂತ ಹೇಳ್ತಾರೆ. Okay. ಸೊ G20, G8 ಅದ್ರ ಒಳಗಡೆ G7. ಸೊ G8 ಗೆ G7 ಗೆ ರಷ್ಯಾ ಇಸ್ ಅ ಡಿಫರೆನ್ಸ್ ಅಂತ ಒಂದು ಮ್ಯಾಪ್ ನೋಡಿದ ತಕ್ಷಣ 30 ಸೆಕೆಂಡ್ ಅಲ್ಲಿ ಗೊತ್ತಾಗೋಗ್ಬೇಕು ಸರ್. ಅದು ನಮ್ಮ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಹಾಗೆ ಹಿಡಿರಿ ಅಲ್ವಾ. ಕ್ಯಾಮೆರಾದಲ್ಲಿ ನೋಡೋಣ. ಸೊ ಇದ್ರಲ್ಲಿ ಗೊತ್ತಾಗತ್ತೆ ನೀಟಾಗಿ. ಸೊ ಇದೆಲ್ಲ ಅಡ್ವೈಸ್ ಮಾಡ್ತಾರೆ, ಯಾಕೆ ಇದು ಹಿಂದೆ ಬಂದಿರೋಂತ ಪೇಪರ್. ಹಾ. ಅದ್ರ ಜೊತೆಗೆ ಟ್ರಯೋಕಾ ಮೆಂಬರ್ಶಿಪ್ಸ್ ಅಂದ್ರೆ ಏನು, Oh. ಅದೆಲ್ಲ PYQ ಆಗಿರೋದು. ಕರೆಕ್ಟ್ ಸರ್. ಇದೆಲ್ಲ ಇವ್ರಿಗೆ ಯಾರಿಗೆ ನಮ್ಮ ರಿವ್ಯೂ ಮಾಡೋಂತ ಟೀಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ. ಅಷ್ಟೆಲ್ಲ ಡೆಪ್ತ್ ಇನ್ ದ ಸಬ್ಜೆಕ್ಟ್ಸ್ ನಾಲೆಡ್ಜ್ ಅಲ್ಲಿ ಎಕ್ಸಾಮ್ ಓರಿಯೆಂಟೆಡ್, ಸ್ಪೆಷಲಿ ಎಕ್ಸಾಮ್ ಓರಿಯೆಂಟೆಡ್. ಹೌದು, ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪರೇಷನ್ಗೆ. ಮತ್ತೆ ಇನ್ನೊಂದು ನೋಡ್ಬೋದು ನೀವು, ಇದರಲ್ಲಿ ಏನಾಗತ್ತೆ ಕ್ಲಸ್ಟರ್ ವೈಸ್, ಈಗ ರೀಜನಲ್ IT ಕ್ಲಸ್ಟರ್ಸ್ ಇನ್ ಕರ್ನಾಟಕ ಅಂತ ಒಂದು ಕಾಂಬಿನೇಷನ್ ಇದೆ. ಓಕೆನಾ, ನ್ಯೂಸ್ ಇದರಲ್ಲಿ ಈ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ಲಸ್ಟರ್ಸ್ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಿರಲ್ಲ. ತುಂಬಾ ಕ್ಲಸ್ಟರ್ಸ್ ಇರುತ್ತೆ, ಇಂಪಾರ್ಟೆಂಟ್ ಕ್ಲಸ್ಟರ್ಸ್ ಯಾವ್ದು ಅಂತ ಸ್ಟೂಡೆಂಟ್ಸ್ ಗೊತ್ತಿರಲ್ಲ. ಬಟ್ ಇವ್ರು ಯಾರು ರಿವ್ಯೂ ಮಾಡ್ತಿದ್ದಾರೆ, ಈ IAS IPS, ಅವ್ರು ಆಲ್ರೆಡಿ ವರ್ಕ್ ಅಲ್ಲಿ ಇರೋದಕ್ಕೆ ಯಾವ್ದು ನ್ಯೂಸ್ ಅಲ್ಲಿ ಇರುತ್ತೆ, ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಕ್ಲಸ್ಟರ್ಸ್, ಅದನ್ನ ಮಾತ್ರ ಕೊಟ್ಟಿರ್ತೀವಿ. ಇವಾಗ ನೀವು ಓದೋಂತ ಬರ್ಡನ್ ಕಮ್ಮಿ ಆಗತ್ತೆ ಅಲ್ವಾ. ಅಷ್ಟೇ ಅಲ್ಲ, ಈಗ ಇನ್ನೊಂದು ನೋಡ್ಬೋದು, ಈಗ ಗ್ರೂಪ್ ಸಿ ಎಡಿಷನ್ ಅಂತಿದೆ. ಈ ಗ್ರೂಪ್ ಸಿ ಎಡಿಷನ್ ಅಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಅದು ನ್ಯೂಸ್ ಅಲ್ಲೂ ಇರೋದಕ್ಕೆ ಮಾಂಟ್ರಿಯಲ್ ಪ್ರೋಟೋಕಾಲ್. ಈಗ ಇದೇ ಟೈಪ್ KEA KPSC ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಹಿಂದೆ ಕೇಳಿರುವಂತ ಪ್ರೋಟೋಕಾಲ್ಸ್, ಈಗ ಕ್ಯೂಟೋ ಪ್ರೋಟೋಕಾಲ್ ಇರ್ಬೋದು, ಬೇಸಲ್ ಪ್ರೋಟೋಕಾಲ್ ಇರ್ಬೋದು, ರಾಮ್ಸರ್ ಕನ್ವೆನ್ಷನ್, ಅದು ಯಾವ್ದಕ್ಕೆ ರಿಲೇಟ್ ಆಗಿದೆ ಅಂತ ಒಂದು ಸಿಂಪಲ್ ಆಗಿ ಒಂದು ಟೇಬಲ್ ಆಫ್ ಕಂಟೆಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅವಾಗ ನೀಟಾಗಿ PYQs ಗೊತ್ತಾಗೋಗುತ್ತೆ. ಸೊ ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತಾಗೋಗುತ್ತೆ. ಸೊ ಇನ್ನ ತುಂಬಾ ಚೆನ್ನಾಗಿರೋದಂದ್ರೆ ಇದರಲ್ಲಿ ನೀವು ಇನ್ನೊಂದು ನೋಡ್ಬೋದು. ಸೊ ಈ ಎನ್ವೈರನ್ಮೆಂಟಲ್ ಅಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗುತ್ತೆ. ಈಗ ಜಾಗ್ರಫಿಯಲ್ಲಿ ಏನ್ ಬರುತ್ತೆ, ಇಂಡಿಯಾ ರ್ಯಾಂಕ್ ಇನ್ ಜರ್ಮನ್ ವಾಚ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್. ಸೊ ಇದು ಬೇರೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಆಗಿದೆ. ಕರೆಕ್ಟ್ ಸರ್, ಲಾಸ್ಟ್ KPSC 2020 ಅಲ್ಲಿ ಅದು ರ್ಯಾಂಕ್ ನಂಬರ್ ಕೇಳಿ. ಹೌದು. ಸೊ ಈ ತರ ಪ್ರಿಸೈಸ್ ಆಗಿ ಎಲ್ಲಿ ಕ್ವಶನ್ಸ್ ಬರ್ಬಹುದು ಅಂತ ಗೊತ್ತಾದಾಗ ನಮ್ಗೆ ಏನಾಗುತ್ತೆ, ಎಷ್ಟು ಓದ್ಬೇಕೋ ಅಷ್ಟು ಓದ್ತೀವಿ. ಅನ್ನೆಸೆಸರಿ ಆಗಿ ಎಲ್ಲ ಕರೆಂಟ್ ಅಫೇರ್ಸ್ ಓದೋ ಬದಲು ಎಕ್ಸಾಮ್ ಕ್ವಶನ್ ಆಗ್ಬೋದಂತ ಕರೆಂಟ್ ಅಫೇರ್ಸ್ ನ, ಸ್ಟಾಟಿಕ್ ಗೆ ಕನೆಕ್ಟ್ ಆಗಿರುವಂತ ಕರೆಂಟ್ ಅಫೇರ್ಸ್ ನ ಇದ್ರಲ್ಲಿ ಇರುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ರಿವ್ಯೂ. ಹೌದು ಸರ್, ಹೇಗೂ ನಮ್ಗೆ ಗೊತ್ತೇ ಇದೆ, ಭೈರಪ್ಪ ಸರ್ ಅವರು ಎನ್ವೈರನ್ಮೆಂಟ್ ಬುಕ್ ಬರ್ದಿದ್ದಾರೆ. ಸೊ ಡೆಫಿನೆಟ್ಲಿ ಅವರಿಗಂತೂ ಆ ಸಬ್ಜೆಕ್ಟ್ ಮೇಲೆ ಡೆಪ್ತ್ ನಾಲೆಡ್ಜ್ ಇರುತ್ತೆ. ರಿವ್ಯೂ ಅವರೇ ಮಾಡೋದು ಅಂದ್ರೆ ಇದು ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಹೌದು ಸರ್, ಈಗ ಬರೀ ಮ್ಯಾಗಝಿನ್ ಅಲ್ಲ, ಇದ್ರ ಜೊತೆಗೆ ದೈನಂದಿನ ಕ್ಲಾಸಸ್ ಪ್ರಚಲಿತ ಪ್ರತಿಧ್ವನಿ ಅಂತಾನು ಇದೆ ಅಂತ ಹೇಳಿ ಒಂದು ಹೊಸ ನ್ಯೂಸ್ ಇದೆ. ಇದ್ರ ಜೊತೆಗೆ ನೀವು ಕೇವಲ ಕ್ಲಾಸಸ್ ಕೊಡ್ತೀರಾ, ಅಥವಾ ಅಂದ್ರೆ ನನಗೆ ಇದ್ರ ಹೆಂಗ್ ಡೀಟೇಲಿಂಗ್ ಬೇಕು ಅಂದ್ರೆ ಬರೀ ಕ್ಲಾಸಸ್ ಇರುತ್ತಾ, ಅಥವಾ ಎವ್ರಿ ಮಂತ್ ಏನಾದ್ರು PYQs ಆ ತರನು ಏನಾದ್ರು ಇರುತ್ತಾ ಸರ್ ಇದ್ರ ಪ್ರಚಲಿತ ಪ್ರತಿಧ್ವನಿ ಜೊತೆಗೆ? ಸೊ ಈ ಪ್ರಚಲಿತ ಪ್ರತಿಧ್ವನಿ ಅನ್ನೋದು ಕ್ಲಾಸ್ ರೂಮ್ ಪ್ರೋಗ್ರಾಮ್. ಏನಿದು, ಯಾವ್ದದ್ದು ಕ್ಲಾಸ್ ರೂಮ್ ಪ್ರೋಗ್ರಾಮ್ ಅಂದ್ರೆ, ಇದು ಮ್ಯಾಗಝಿನ್ ಅಲ್ಲಿ ಇರುವಂತ ಕರೆಂಟ್ ಅಫೇರ್ಸ್ ನ ನಾವು ಎಕ್ಸ್ಪರ್ಟ್ಸ್ ಇನ್ ದ ಸಬ್ಜೆಕ್ಟ್ ಅಂತ ಹೇಳ್ತೀವಲ್ವಾ. ಇದು ಮ್ಯಾಗಝಿನ್ ಅಲ್ಲಿ ತುಂಬಾ ಸಬ್ಜೆಕ್ಟ್ಸ್ ಇರುತ್ತೆ. ಜಾಗ್ರಫಿ ಇರ್ಬೋದು, IR ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಪಾಲಿಟಿ ಇರ್ಬೋದು. ಇದರಲ್ಲಿ ಎಕ್ಸ್ಪರ್ಟ್ ಎಜುಕೇಟರ್ಸ್ ನ ಕರ್ಕೊಂಡ್ ಬರ್ತೀವಿ. ಅವ್ರ ಕೈಯಲ್ಲಿ ನಾವು ಈ ಕರೆಂಟ್ ಅಫೇರ್ಸ್ ನ ಮಾಡ್ಸೋದು. ಅಂದ್ರೆ ಜನರಲ್ ಆಗಿ ಕರೆಂಟ್ ಅಫೇರ್ ಮಾಡೋದಿಲ್ಲ. ಹೌದು. ಸೊ ನಾರ್ಮಲ್ ಆಗಿ ಜನರಲ್ ಆಗಿ ಕರೆಂಟ್ ಅಫೇರ್ಸ್ ಮಾಡೋ ರೀತಿ ಒಂದಿರುತ್ತೆ. ಈ ಎಕ್ಸ್ಪರ್ಟ್ಸ್ ಕರೆಂಟ್ ಅಫೇರ್ಸ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಡೊಮೈನ್ ನಾಲೆಜ್ ತುಂಬಾ ಚೆನ್ನಾಗಿರೋದಕ್ಕೆ ಸ್ಟ್ಯಾಟಿಕ್ ಕನೆಕ್ಟಿವಿಟಿ ಚೆನ್ನಾಗಿ ಕೊಡ್ತಾರೆ. ಇದು ಈ ಸ್ಟ್ಯಾಟಿಕ್ ಪಾರ್ಟಿಗೆ ಕನೆಕ್ಟ್ ಆಗತ್ತೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ಕೊಡ್ತಾರೆ. ಆವಾಗ ನಿಮ್ಗೆ ಕರೆಂಟ್ ಅಫೇರ್ಸ್ ಅರ್ಥ ಆಗೋ ರೀತಿ ಚೇಂಜ್ ಆಗುತ್ತೆ. ಒಂದನೇದು. ಎರಡನೇದು, ಇಲ್ಲಿ ಏನ್ ಬರುತ್ತೆ, ನಾವ್ ಯಾವಾಗ ಸ್ಟ್ಯಾಟಿಕ್ ಕನೆಕ್ಟ್ ಮಾಡ್ತಾ ಇದ್ವಿ, ಪ್ರೆಸೆಂಟ್ ಟ್ರೆಂಡ್ ಕೂಡ ಸ್ಟ್ಯಾಟಿಕ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬರ್ತದೆ. ಕರೆಕ್ಟ್ ಸರ್. ಮೂರನೇದು ಏನಾಗುತ್ತೆ, ನಾವು ಮ್ಯಾಗಝಿನ್ ಓದಿರ್ತೀವಿ, ನೀಟಾಗಿ ಮುಗಿಸಿರ್ತೀವಿ ಮ್ಯಾಗಝಿನ್ ನ. ಅದಾದ್ಮೇಲೆ ಒಂದ್ಸತಿ ಕ್ಲಾಸ್ ಕೇಳಿದಾಗ ಅದು PPTs ಹಾಕೊಂಡ್ ಬಂದಿರ್ತಾರೆ. ಅದನ್ನ ನೋಡಿದಾಗ, ಕೇಳಿದಾಗ, ಬ್ಯಾಕ್ ಗ್ರೌಂಡ್ ಗೊತ್ತಾದಾಗ ಅದು ಮೆಮೊರಿಯಲ್ಲಿ, ನೆನಪಿನ ಶಕ್ತಿಯಲ್ಲಿ ತುಂಬ್ಕೊಂಡ್ಬಿಡತ್ತೆ. ಆವಾಗ ಮರೆಯೋದು ಕಮ್ಮಿ ಆಗತ್ತೆ.
ಟ್ರೂ ಸರ್. ರೀಕಾಲ್ ಚೆನ್ನಾಗಿ ಮಾಡ್ಕೋಬಹುದು. ಹೌದು ಸರ್. ಇವಾಗ ಇದು ನೀವು ಫ್ಯಾಕಲ್ಟಿಗಳು ಡೊಮೈನ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ರಿ, ಹೌದು. ಅಂದ್ರೆ ಪ್ರೊಬಬ್ಲಿ ಕಾಸ್ಟ್ಲಿ ಇರುತ್ತೆ ಅನ್ಸುತ್ತಲ್ವಾ ಸರ್ ಕ್ಲಾಸಸ್? ನಾವು ಡೊಮೈನ್ ಸ್ಪೆಷಲಿಸ್ಟ್ ನ ತರ್ತಾ ಇದ್ದೀವಿ, ಮತ್ತೆ ಎಕ್ಸ್ಪರ್ಟ್ ರಿವ್ಯೂ ನಡೀತದೆ ಮ್ಯಾಗಝಿನ್ಗೆ. ಹೌದು. ಅದ್ರ ಜೊತೆಗೆ ಕ್ಲಾಸಸ್ ಬೇರೆ ಮಾಡಿಸ್ತಾ ಇದ್ದೀವಿ. ನೀವು ನಂಬಕ್ಕಾಗಲ್ಲ, ಇದು ಪ್ರೈಸ್ ಫುಲ್ ಸರ್ಪ್ರೈಸಿಂಗ್ ಆಗಿದೆ. ಹೌದಾ ಸರ್? ₹5 ಪರ್ ಕ್ಲಾಸ್ ಮಾತ್ರ ಬೀಳತ್ತೆ ನಿಮ್ಗೆ. ಅಷ್ಟೇನಾ? ಹೌದು. ನಿಮ್ಗೆ ಒಂದು ಚಾಯ್ಗೆ ₹15 ಆದ್ರೆ ಹೌದು, ಒಂದು ಕ್ಲಾಸ್ಗೆ ₹5 ಬೀಳ್ತದೆ. ಸೊ ದಟ್ ಈಸ್ ದ ಅಫೋರ್ಡಬಿಲಿಟಿ ಆಫ್ ದಿಸ್ ಕ್ಲಾಸಸ್. ₹5 ಅಂತಂದ್ರೆ ಇಟ್ಸ್ ರಿಯಲಿ ಗುಡ್ ಸರ್. ಇದ್ರ ಜೊತೆಗೆ ಪರೀಕ್ಷೆ ಹತ್ರ ಬಂದಾಗ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗ್ಬಿಡ್ತಾರೆ. ಅವರು ರೆಗ್ಯುಲರ್ ಆಗಿ ಕ್ಲಾಸಸ್ ನೋಡ್ತಿರ್ತಾರೆ, ಜೊತೆಗೆ ಈ ಮ್ಯಾಗಝಿನ್ಸ್ ಓದ್ತಿರ್ತಾರೆ, ಅಂಡ್ ಅವ್ರದ್ದು ಸ್ಟಾಟಿಕ್ ಸಬ್ಜೆಕ್ಟ್ಸ್ ಇದೆಲ್ಲರ ಜೊತೆಗೆ ಕ್ಲಮ್ಸಿ ಆಗ್ಬಿಡ್ತಾರೆ ಲಾಸ್ಟ್ ಇನ್ನೊಂದು ಮಂತ್ ಅಥವಾ 1.5 ಮಂತ್ ಇದ್ದಾಗ. ಅವಾಗ ಹೆಂಗ್ ಸರ್ ಇದು ರಿವಿಷನ್ ಏನಾದ್ರೂ ಫೆಸಿಲಿಟಿ ಇದೆಯಾ ನಿಮ್ಮ ಹತ್ರ? ಓಕೆ, ಸೊ ಇದಕ್ಕೆ 2 ಆನ್ಸರ್ಸ್ ಇದೆ. ಫಸ್ಟ್ ಒನ್ ಏನಾಗುತ್ತೆ, ಈಗ January 1 ನೀವೇನ್ ನೋಡ್ಬೋದು ಅಂದ್ರೆ, ಇದು ನಾನು ಏನಕ್ಕೆ ಇದು ERA 2.0 ಅನ್ನೋದಾಗ್ಲಿ ಅಥವಾ ಹೊಸ ಅಧ್ಯಾಯ ಅನ್ನೋದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಇನ್ ಮುಂದೆ 100 ಮಾರ್ಕ್ಸ್ ಕ್ವಶನ್ಸ್ ಈ ಒಂದು ಮ್ಯಾಗಝಿನ್ ಅಲ್ಲಿ ಬರುತ್ತೆ. ಸೊ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಮ್ಯಾಗಝಿನ್ ಓದಿದ ತಕ್ಷಣ 100 ಮಾರ್ಕ್ಸ್ ಕ್ವಶನ್ಗೆ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ ನ ನೀವು ಸ್ಕ್ಯಾನ್ ಮಾಡಿದಾಗ ಅದು ನಮ್ಮ ವೆಬ್ಸೈಟ್ ಹತ್ರ ಬಂದು ನೀವು ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ಬೋದು. ಅದು ನಿಮ್ಮ ಇಮೇಲ್ ಐಡಿಗೆ ಸ್ಕೋರ್ಸ್ ಕಳಿಸ್ಬಿಡುತ್ತೆ. ಅಂದ್ರೆ ನಾನು ಅಟೆಂಡ್ ಮಾಡಿದ ತಕ್ಷಣನೇ ನನಗೆ ಸ್ಕೋರ್ ಎಷ್ಟು ಅಂತ ಗೊತ್ತಾಗುತ್ತೆ. 100 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್. ಸೊ ಇಲ್ಲೊಂದು ರಿವಿಷನ್ ಆಗುತ್ತೆ. ಎರಡನೇದೇನಂದ್ರೆ, ಸೊ ಹೇಗಿದ್ರು ನಿಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಪ್ರತಿಯೊಬ್ರು ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲ UPSC ಇಂಟರ್ವ್ಯೂವರ್ಗೆ ಹೋಗಿ ಇರೋದಾಗ್ಲಿ, ಬೇರೆ ಕಡೆ ಎಕ್ಸ್ಪೀರಿಯನ್ಸ್ ಇರೋರಾಗ್ಲಿ ತುಂಬಾ ಜನ ಇರೋದಕ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲರಿಗೂ ಒಂದ್ ಅನ್ಸಿರೋದು, ಎಕ್ಸಾಮ್ ಟೈಮ್ ಅಲ್ಲಿ ಕರೆಂಟ್ ಅಫೇರ್ಸ್ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಈ ಎಕ್ಸಾಮ್ಗೆ ಹತ್ರ ಬಂದಾಗ ನಾವು ಮ್ಯಾರಥಾನ್ ಸೆಷನ್ ನಡೆಸ್ತೀವಿ. ಏನಿದು ಮ್ಯಾರಥಾನ್ ಸೆಷನ್? ಸೊ ಕಂಪ್ಲೀಟ್ 1 year ಮ್ಯಾಗಝಿನ್ ಕಂಟೆಂಟ್ ಏನಿದೆ, ಸಬ್ಜೆಕ್ಟ್ ಡೊಮೈನ್ ನಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅಂತವ್ರ ಕೇಳಿ ಮ್ಯಾರಥಾನ್ ಸೆಷನ್ಸ್ ಆಗುತ್ತೆ. ಸೊ 1 year ಕಂಪ್ಲೀಟ್ ಮ್ಯಾಗಝಿನ್ ನಿಮ್ಗೆ ಮ್ಯಾರಥಾನ್ ಸೆಷನ್ ಅಲ್ಲಿ ರಿವಿಷನ್ ಕ್ರಾಶ್ ಕೋರ್ಸ್ ತರ ಮುಗ್ದೋಗುತ್ತೆ. ಸೊ ಇವಾಗ ಏನಾಗುತ್ತೆ, ನಮ್ಮ ಇದ್ರಲ್ಲಿ ಒಂದು ಮ್ಯಾಗಝಿನ್ ಬಂತು, ಪ್ರಚಲಿತ ಪ್ರತಿಧ್ವನಿಯಿಂದ ಕ್ಲಾಸಸ್ ಸಿಗತ್ತೆ, ಮತ್ತೆ ನಮ್ಮ ಮ್ಯಾಗಝಿನ್ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ಕೆ ಅಂತಾನೆ 100 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಕ್ವಶನ್ ಇರುತ್ತೆ. ಸೊ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಕ್ವಶನ್ಸ್ ಮಾಡ್ಬೋದು. ಅದಾದ್ಮೇಲೆ ನಿಮ್ಗೆ ಆ ಒಂದು ರಿವಿಷನ್ಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಮ್ಯಾರಥಾನ್ ಸೆಷನ್ ಇರುತ್ತೆ. ಸೊ ಇವೆಲ್ಲ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಇಕೋಸಿಸ್ಟಮ್ ಕೊಡ್ಬೇಕು ಅಂತಾನೆ ಈ ಫಂಡಮೆಂಟಲ್ ಶಿಫ್ಟ್ ಅಥವಾ ಕೇರ್ 2.0 ERA 2.0 ಅಥವಾ ಸ್ಪರ್ಧಾ ಅರಿವಿನ ಹೊಸ ಅಧ್ಯಾಯ. ಸರ್ ಇದನ್ನ ಕೇಳ್ತಾ ಇದ್ರೆ ನನ್ಗೆ ಅನ್ನಿಸ್ತಾ ಇದೆ, ನಾವು ಪ್ರಿಪೇರ್ ಆಗ್ತಿದ್ದಾಗ ಈ ತರದೊಂದು ಅಪರ್ಚುನಿಟಿ ನಮ್ಗೆ ಸಿಗ್ಲಿಲ್ವಲ್ಲ ಅಂತ. ಇದೊಂದು ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ದ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅನಿಸ್ತಿದೆ ಸರ್. ಸೊ ಇದರಲ್ಲಿ ನಮ್ದು ಒಂದು ವಿಷನ್ ಇದೆ. ಏನದು ವಿಷನ್? ಟು ಗಿವ್ ದ ಕಂಪ್ಲೀಟ್ ಕ್ವಾಲಿಟಿ ಅಫೋರ್ಡಬಲ್ ಮೆಟೀರಿಯಲ್ ಫಾರ್ ಆಲ್ ದ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಆಫ್ ಕರ್ನಾಟಕ. ವೆರಿ ನೈಸ್ ಸರ್. ಸೊ ಅದನ್ನ ಅಚೀವ್ ಮಾಡ್ಬೇಕು ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ. ಸೊ ನನ್ಗನ್ನಿಸ್ತಾ ಇದೆ ಸ್ಪರ್ಧಾ ಅರಿವು ಹೊಸ ಅಧ್ಯಾಯ ಅಥವಾ ಕೇರ್ ಇಂಡಿಯಾ 2.0 ಒಂದು ಸ್ಟೂಡೆಂಟ್ಸ್ ಗಳಿಗೆ, ಕರ್ನಾಟಕದ ಎಸ್ಪೆಷಲಿ ಕರ್ನಾಟಕದ ಸ್ಟೂಡೆಂಟ್ಸ್ ಗಳಿಗೆ ಒಂದು ವರದಾನವೇ ಸರಿ ಅಂತ ಹೇಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್.